ಮೊಸಳೆ ದಾಳಿ ಸಂಕಷ್ಟದಲ್ಲಿ ದಾಂಡೇಲಿಯ ಕುಳಗಿ ರಸ್ತೆಯಲ್ಲಿರುವ ಕೂಲಿ ಕಾರ್ಮಿಕ. ಮುಂದುವರಿದ ಚಿಕಿತ್ಸೆ, ಭವಿಷ್ಯದ ಬದುಕಿಗೆ ಬೇಕಿದೆ ಆರ್ಥಿಕ ಆಸರೆ. ಮೇ 3ರಂದು ಮೊಸಳೆ ದಾಳಿಯಿಂದ ಕಾಲಿಗೆ ಗಂಭೀರ ಗಾಯಗೊಂಡು ದಾಂಡೇಲಿ, ಧಾರವಾಡ, ಹುಬ್ಬಳ್ಳಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಮತ್ತೆ ಇದೀಗ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿಕೊಂಡಿರುವ ದಾಂಡೇಲಿಯ ಕುಳಗಿ ರಸ್ತೆಯ ನಿವಾಸಿ ಆನಂದ್ ನಲ್ಲೋಜಿ ಮಣ್ಣವಡ್ಡರವರ ಆರ್ಥಿಕ ಪರಿಸ್ಥಿತಿ ತೀವ್ರ ಚಿಂತಾಜನಕವಾಗಿದೆ. ಈ ಬಗ್ಗೆ ಇಂದು ಶುಕ್ರವಾರ ಸಂಜೆ 5 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಅರಣ್ಯ ಇಲಾಖೆ ಸ್ಪಂದನೆ ನೀಡುತ್ತಿದೆಯಾದರೂ ಅವರ ಭವಿಷ್ಯದ ಬದುಕಿಗೆ ಆರ್ಥಿಕ ಆಸರೆಯ ಅವಶ್ಯಕತೆ ಇದೆ. ಕೂಲಿ ಕಾರ್ಮಿಕರಾಗಿರುವ ಆನಂದ್ ನಲ್ಲೋಜಿ ಮಣ್ಣವಡ್ಡರವರು ಮೊದಲೇ ಆರ್ಥಿಕವಾಗಿ ತೀವ್ರ ಬಡತನದಲ್ಲೇ ಬದುಕು ಕಟ್ಟಿಕೊಂಡವರು. ಅವರ ಕಾಲಿಗೆ ಗಂಭೀರ ಗಾಯವಾಗಿರುವುದರಿಂದ ಮುಂದೆ ಅವರು ಕಾರ್ಮಿಕನಾಗಿ ಕೆಲಸ ನಿರ್ವಹಿಸುವುದು ಅಸಾಧ್ಯ ಎಂಬಂತಹ ಸ್ಥಿತಿಯಲ್ಲಿದ್ದಾರೆ. ಅವರನ್ನೇ ನಂಬಿಕೊಂಡಿರುವ ಮತ್ತು ಅವರ ಕೂಲಿ ಹಣದಲ್ಲೇ ಬದುಕು ನಡೆಸಬೇಕಾದ ಅನಿವಾರ್ಯತೆಯಲ್ಲಿರುವ ಅವರ ಕುಟುಂಬ ತೀವ್ರ ಸಂಕಷ್ಟದ ಸ್ಥಿತಿಯಲ್ಲಿದೆ. ಈ ನಿಟ್ಟಿನಲ್ಲಿ ವಿಶೇಷವಾಗಿ ಸಂಬಂಧಪಟ್ಟ ಇಲಾಖೆಗಳು ವಿಶೇಷ ರೂಪದಲ್ಲಿ ಆರ್ಥಿಕ ನೆರವನ್ನು ನೀಡುವ ಮೂಲಕ ಅವರ ಕುಟುಂಬಕ್ಕೆ ಬೆಳಕು ನೀಡಬೇಕಾಗಿದೆ. ನಿಮ್ಮ ಹೆಸರು? ಆನಂದ್ ನಲ್ಲೋಜಿ ಮಣ್ಣೋಡ್ರ. ಆನಂದ್ ನಲ್ಲೋಜಿ ಮಣ್ಣೋಡ್ರ. ಆನಂದ್ ನಲ್ಲೋಜಿ ಮಣ್ಣೋಡ್ರ. ಕೋಗಿಲ್ ಬನ ಮನೆ ಇಲ್ಲ, ಈಶ್ವರ ಮಂತಸ್. ಈಶ್ವರ ಕುಳಗಿ ರೋಡ್ ಈಶ್ವರ ಮಂದಿರ. ಈಶ್ವರ ಮಂತಸ್. ಈಗ ಎಷ್ಟು ದಿನ ಆಯ್ತು ಮೊಸಳೆ ದಾಳಿಯಾಗಿ? ಸುಮಾರು ಓದ್ ಸಂಡೇ ಆಗಿದ್ರಿ. ಇಲ್ಲಾಂದ್ರೆ ಸುಮಾರು 13 ದಿವಸ ಆಗಿರ್ಬೋದು. 13 ದಿನ ಆಯ್ತು. ದಾಳಿ ಆದ ನಂತರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ್ರಿ, ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರಿ, ಇಲ್ಲಿಂದ ಧಾರವಾಡ SDM ಆಸ್ಪತ್ರೆಗೆ ಕಳಿಸ್ಕೊಟ್ರು. ಇಲ್ಲ, ಧಾರವಾಡ ಬರ್ಕೊಟ್ರಿ. ಆನಂತರ ನೀವು ಅಲ್ಲಿಂದ ಮತ್ತೆ SDMಗೆಲ್ಲ ಹುಬ್ಳಿ ಅಷ್ಟೇ ಅಲ್ಲಿ ಹುಬ್ಳಿಗೆ ಹೋಗ್ರಿ ಅಂದ್ರೆ ಇದೆಲ್ಲ ನಮ್ಮ ಕಡೆ ಇಲ್ಲ, ಬರೆದು ಕೊಡ್ತೀವಿ ನಾವು. ಎಷ್ಟೇಮ್ ತಗೊಂಡ್ ಹೋದ್ರಿ, ಅಲ್ಲಿ ತಾಬರ್ ತಗೊಂಡು ಐಶ್ವರ್ಯಮ್ನ ತಗೊಂಡು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ತಾಬರ್ ಎಲ್ಲ ಮಾಡ್ಕೊಡ್ತೀವಿ ಸರ್. ಅಲ್ಲಿ ಎಷ್ಟು ದಿನ ಇದ್ರಿ SDM ಹಾಸ್ಪಿಟಲ್? ಅಂದ್ರ 11 ದಿವಸ ಇದ್ದು ನೋಡ್ರಿ. ನೀವು ಏನಾಗ್ಬೇಕಮ್ಮ ಇವ್ರಿಗೆ? ಮನೆಯವ್ರಿ. ನಿಮ್ಮ ಹೆಸರು? ಸುನಂದ. ನಿಮ್ಗೆ ಎಷ್ಟು ಮಕ್ಕಳು? 2 ಗಂಡು ಮಕ್ಕಳು. ಏನ್ ಮಾಡ್ತಾರೆ? ಕೂಲಿ ಕೆಲಸನ ಮಾಡ್ತಾರ. ಇವ್ರೇನ್ ಕೆಲಸ ಮಾಡ್ತಿದ್ರು? ಕೂಲಿ ಕೆಲಸ, ಗೌಂಡಿ ಕೆಲಸ ಮಾಡ್ತಿದ್ರಲ್ಲ. ದಿವಾಕರ್ ನಾಯ್ಕ್ ಅವರ ಬ್ರದರ್ ಇದ್ದು ಮನೆಯದ್ದೆಲ್ಲ ಕೆಲಸ ಮಾಡಿದ್ರಿ. ಈಗ ನಾನು ಮಾತಾಡ್ಕೊಂಡು ಬಂದೆ. ಅವ್ರಿಗೆ ಬಂದದ ಸರ್. ಈಗ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತೆ ಅಡ್ಮಿಟ್ ಆಗಿ ಎಷ್ಟು ದಿನ ಆಯ್ತು? ಈಗ 2.5 ದಿನ. 2.5 ದಿನ ಆಯ್ತು. ಬುಧವಾರ ದಿನ ರಾತ್ರಿ ಬಂದರು. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೆಲ್ಲ ಹೆಲ್ಪ್ ಮಾಡ್ತಿದಾರಲ್ಲ, ಯಾಕಂದ್ರೆ RF ಎಲ್ಲ ಬಹಳ ಒಳ್ಳೆಯವರಿದ್ದಾರೆ, ಬಂದು ಹೋದ್ರಿ. DFO ಅವ್ರನ್ನು ಒಳ್ಳೆಯವರಿದ್ದಾರೆ. ಎಲ್ಲರೂ ಮಾತಾಡಿ ಹೇಳೋದು, ನಾ ಏನು ಕಾಳಜಿ ಮಾಡಕ್ ಹೋಗ್ರಿ, ನಾನು ನೋಡ್ಕೋತ ಅಂತ ಹೇಳೋದು. ಮುಂದಾದ್ರೂ ನದಿಗೆ ಇಳಿಯುವಂತದ್ದನ್ನ ಮಾಡಬೇಡಿ. ಹೌದಲ್ಲ? ಇಲ್ಲ, ನಾ ಅಲ್ಲೇ ಹುಟ್ಟು ಅಲ್ಲೇ ಬೆಳೆದ್ರಿ. ಕರೆ ಹಿಂದೆ ಇದ್ದ ಪರಿಸ್ಥಿತಿ ಈಗಿಲ್ಲ, ಈಗ ಕಾಲ ಬದಲಾಗಿದೆ. ನಮ್ಮ ಜೀವದ ರಕ್ಷಣೆ ನಮ್ಮ ಕೈಯಲ್ಲಿ, ಹೌದಲ್ಲ? ಇರ್ಲಿ, ದೇವ್ರು ಇದ್ದಾನೆ ನಿಮ್ ಜೊತೆ. ದೇವ್ರು ಇದ್ದಾನೆ ಸರ್. MLA ಸಾಹೇಬ್ರು ಫೋನ್ ಮಾಡಿದ್ರೆ ಏನಾದ್ರು ಮಾಡಿದ್ರಾ? ಎಲ್ಲ ನೋಡ್ಕೋತೀನಿ, ನೀವು ಆರಾಮಾಗ್ರಿ ಅಂತ ಹೇಳಿ. ಅವ್ರದ್ದು ಕಾಂಗ್ರೆಸ್ ಲೀಡರ್ಸ್ ಗಳೆಲ್ಲ ಬಂದಿದ್ರು. ಇಲ್ಲಿಗೆ ಎಷ್ಟು ದಿನ ಇರ್ಬೇಕಂತ ಹೇಳಿದ್ದಾರೆ? ಏನಿಲ್ಲ ಸರ್. ಹಂಗೇನು ಗೊತ್ತಿಲ್ಲ ಸರ್, ನೋಡ್ಬೋದು.